ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಇದೆಯಲ್ಲ, ಇದು ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಸ್ತಾ ಇದೆ. ಹೌದು, ಖಂಡಿತ. ಈಗ ದಶಕಗಳಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಒಂದು ಬೃಹತ್ ಪಕ್ಷದ ಕಥೆ ಇದು. ಆ ಪಕ್ಷದ ವಿಜಯದ ರಥಕ್ಕೆ ಹಲವು ಪ್ರಮುಖ ಗಾಲಿಗಳಿರುತ್ತಲ್ವಾ? ಆದರೆ ಇದ್ದಕ್ಕಿದ್ದಂತೆ ಆ ರಥದ ಅತ್ಯಂತ ಪ್ರಮುಖವಾದ ಗಾಲಿಯೇ ಕಳಚಿಬಿದ್ದು ಆತಾನೇ ಒಂದು ಪ್ರತ್ಯೇಕ ರಥ ಆಗೋಕ್ ಹೊರಟ್ರೆ ಏನಾಗ್ಬೋದು? ಅದು ಪಕ್ಷದ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ವಿಶ್ಲೇಷಣೆಯ ಮೂಲ ವಸ್ತು ಕೂಡ ಅದೇ. ಕರ್ನಾಟಕದ ರಾಜಕೀಯ ವಲಯದಲ್ಲಿ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನಡೀತಾ ಇರೋ ಕೆಲವು ಸ್ಫೋಟಕ ಬೆಳವಣಿಗೆಗಳನ್ನ ನಾವಿಂದು ಆಳವಾಗಿ ನೋಡ್ಲಿದ್ದೀವಿ. ನಿಜ. ಈ ವಿಶ್ಲೇಷಣೆಯ ಮೂಲ ಉದ್ದೇಶನೂ ಬಹಳ ಸ್ಪಷ್ಟವಾಗಿದೆ. ಅಂದ್ರೆ, ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಅತಿದೊಡ್ಡ ಮತ್ತು ಗಟ್ಟಿ ಮತ ಬ್ಯಾಂಕ್ ಆಗಿದ್ದ ಆ ಮುಸ್ಲಿಂ ಸಮುದಾಯ ಹಾಗೂ ಪಕ್ಷದ ನಾಯಕರ ನಡುವೆ ಸೃಷ್ಟಿಯಾಗಿರೋ ಬಿರುಕಿದೆಯಲ್ಲ, ಅದರ ಬಗ್ಗೆ. ಹೌದು. ಆ ಬಿರುಕಿಗೆ ಅಸಲಿ ಕಾರಣಗಳೇನು, ಮತ್ತೆ ಇದು ಇಡೀ ರಾಜ್ಯ ರಾಜಕಾರಣದ ಸಮೀಕರಣವನ್ನು ಭವಿಷ್ಯದಲ್ಲಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಖಂಡಿತ. ಇಲ್ಲಿ ಒಂದು ವಿಚಾರವನ್ನ ನಾವು ಸ್ಪಷ್ಟಪಡಿಸಲೇಬೇಕು. ಹೌದು, ಡಿಸ್ಕ್ಲೇಮರ್. ರೈಟ್. ಮೂಲ ವರದಿಗಳಲ್ಲಿ ಅಥವಾ ಲೇಖನಗಳಲ್ಲಿ ಉಲ್ಲೇಖ ಆಗಿರೋ ರಾಜಕೀಯ ಆರೋಪಗಳು, ಆ ವ್ಯಕ್ತಿಗತ ಆಕ್ಷೇಪಗಳು ಹಾಗೂ ಪ್ರತ್ಯಾರೋಪಗಳನ್ನ ನಾವು ಕೇವಲ ಮಾಹಿತಿಗಾಗಿ ಮಾತ್ರ ಇಲ್ಲಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ಹೌದು. ಯಾವುದೇ ರಾಜಕೀಯ ಪಕ್ಷ ಆಗ್ಲಿ, ವ್ಯಕ್ತಿ ಅಥವಾ ಸಿದ್ಧಾಂತವನ್ನ ಬೆಂಬಲಿಸುವುದು ಅಥವಾ ವಿರೋಧಿಸುವುದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ಇದು ಕೇವಲ ನಮ್ಮ ಮುಂದಿರುವ ಲಭ್ಯ ಮಾಹಿತಿಯ ಆ ವಸ್ತುನಿಷ್ಠ ಮಂಡನೆ ಅಷ್ಟೇ. ಎಕ್ಸಾಕ್ಟ್ಲಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ದಾವಣಗೆರೆ ದಕ್ಷಿಣದಂಥ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಶುರುವಾದ ಈ ಭಿನ್ನಮತ ಇಡೀ ರಾಜ್ಯದ ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗ್ತಾ ಇರುವುದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಇಲ್ಲಿ ಕುತೂಹಲಕಾರಿ ಸಂಗತಿ ಎಂದರೆ, ಇದು ಕೇವಲ ಒಂದು ಟಿಕೆಟ್ ಹಂಚಿಕೆಯ ಗೊಂದಲನೋ ಅಥವಾ ಸ್ಥಳೀಯ ನಾಯಕರ ಅಸಮಾಧಾನವೋ ಆಗಿ ಉಳಿದಿಲ್ಲ. ಇದು ಕಾಂಗ್ರೆಸ್ ತನ್ನ ಭದ್ರ ಅಡಿಪಾಯವನ್ನೇ ಅಲುಗಾಡಿಸಿಕೊಳ್ಳುತ್ತಿರುವ ಮುನ್ಸೂಚನೆ ತರ ಕಾಣಿಸ್ತಾ ಇದೆ. ಇದು ಜಸ್ಟ್ ಇಬ್ರು ನಾಯಕರ ನಡುವಿನ ಜಗಳಲ್ಲ ಅಂತೀರಾ? ಖಂಡಿತ ಅಲ್ಲ. ಈಗ ಇದು ಒಂದು ಇಡೀ ಸಮುದಾಯದ ಅಸ್ತಿತ್ವ, ಅವರ ರಾಜಕೀಯ ಪ್ರಾತಿನಿಧ್ಯ ಮತ್ತು ನಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ರೈಟ್. ಈ ಬಿರುಕು ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ನೇರವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ಅವ್ರಿಗೆ ನೀಡಲಾಗ್ತಿರುವ ಬೆದರಿಕೆಗಳ ವಿಚಾರಕ್ಕೆ ಬರಬೇಕು. ಹೌದು, ಸುಭಾನ್ ಖಾನ್ ಅವರ ಹೇಳಿಕೆ. ಎಕ್ಸಾಕ್ಟ್ಲಿ. ವಿಶ್ವ ಮುಸ್ಲಿಂ ಪರಿಷತ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸುಭಾನ್ ಖಾನ್ ಅವರು ಕೊಟ್ಟಿರೋ ಗಡುವಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ನಿಜ. ಮೂಲ ವರದಿಗಳ ಪ್ರಕಾರ ಅವರು ಸ್ಪಷ್ಟವಾಗಿ ಹೇಳಿದರೆ, ಸಚಿವ ಜಮೀರ್ ಅಹ್ಮದ್ ಅವರ ತಲೆದಂಡವಾದರೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ 20-30 ಕ್ಷೇತ್ರಗಳನ್ನ ಗೆಲ್ಲುವುದು ಕೂಡ ಕಷ್ಟ ಅಂತೆ. ಹೌದು ಹೌದು, ಅದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಅದೇ ಇಲ್ಲಿ ನನಗೊಂದು ಅನುಮಾನ ಕಾಡ್ತಾ ಇದೆ. ಒಬ್ಬ ಸಚಿವರ ಮೇಲಿನ ಶಿಸ್ತು ಕ್ರಮ ಆ ಇಡೀ ಸಮುದಾಯವನ್ನ ಮುಂದಿನ ಚುನಾವಣೆಯಲ್ಲಿ ಪಕ್ಷದಿಂದ ದೂರ ಮಾಡುವಷ್ಟು ಪ್ರಭಾವಶಾಲಿ ಹೇಗಾಗಬಲ್ಲದು? ಇದೊಂಥರ ಒಂದು ಬೃಹತ್ ಕಟ್ಟಡದ ಮುಖ್ಯ ಆಧಾರ ಸ್ತಂಭವನ್ನೇ ತೆಗೆದು ಛಾವಣಿ ಬೀಳೋದಿಲ್ಲ ಅಂತ ನಿರೀಕ್ಷೆ ಮಾಡಿದ ಹಾಗಲ್ವಾ? ಬಹಳ ಒಳ್ಳೆ ಹೋಲಿಕೆ ಕೊಟ್ರಿ. ಪ್ರಜಾಪ್ರಭುತ್ವದ ಆದರ್ಶಗಳ ಪ್ರಕಾರ ನೋಡಿದ್ರೆ ಪಕ್ಷವೇ ದೊಡ್ಡದು, ಆದರೆ ವಾಸ್ತವಿಕ ರಾಜಕಾರಣದಲ್ಲಿ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಗಳ ವಿಚಾರಕ್ಕೆ ಬಂದಾಗ ವ್ಯಕ್ತಿಗಿಂತ ಸಮುದಾಯದ ಭಾವನೆ ಮುಖ್ಯ ಆಗುತ್ತೆ ಅಂತನಾ? ಹೌದು. ಇಲ್ಲಿ ಪ್ರಶ್ನೆ ಕೇವಲ ಜಮೀರ್ ಅಹ್ಮದ್ ಎಂಬ ವ್ಯಕ್ತಿದ್ದಲ್ಲ, ಬದಲಾಗಿ ಅವರು ಪ್ರತಿನಿಧಿಸುವ ಸಾಂಕೇತಿಕ ನಾಯಕತ್ವದ್ದು. ಒಂದು ಸಮುದಾಯ ನಾಯಕರನ್ನ ಕೇವಲ ಅಧಿಕಾರದಲ್ಲಿರೋ ಪ್ರತಿನಿಧಿಗಳಾಗಿ ನೋಡಲ್ಲ. ಅವರನ್ನ ತಮ್ಮ ರಕ್ಷಾಕವಚವಾಗಿ, ತಮ್ಮ ಧ್ವನಿಯಾಗಿ ಭಾವಿಸುತ್ತೆ. ಜೊತೆಗೆ ಜಮೀರ್ ಅಹ್ಮದ್ ಕೇವಲ ಕರ್ನಾಟಕದ ನಾಯಕರಲ್ಲ, ನೆರೆ ತೆಲಂಗಾಣದ ಉರ್ದು ಭಾಷಿಕ ಪಟ್ಟಿಯಲ್ಲೂ ಕಾಂಗ್ರೆಸ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಕೆಲಸ ಮಾಡಿದವರು. ಅವರ ಪ್ರಭಾವ ಭೌಗೋಳಿಕ ಗಡಿಗಳನ್ನು ಮೀರಿದ್ದಂತಿದ್ದೀರಾ? ನಿಖರವಾಗಿ. ಈ ಭಾಷಿಕ ಮತ್ತು ಸಾಂಸ್ಕೃತಿಕ ನಂಟು ಇದೆಯಲ್ಲ, ಅದು ರಾಜ್ಯದ ಗಡಿಗಳನ್ನು ಮೀರಿ ಕೆಲಸ ಮಾಡುತ್ತೆ. ರೈಟ್. ಈಗ ಜಮೀರ್ ಅವರಂತಹ ಪ್ರಭಾವಿ ನಾಯಕನ ವಿರುದ್ಧ ಕ್ರಮ ಕೈಗೊಂಡ್ರೆ ಅದು ಸಮುದಾಯಕ್ಕೆ ಕೇವಲ ಒಂದು ಕ್ಯಾಬಿನೆಟ್ ಹುದ್ದೆಯ ಬದಲಾವಣೆಯಾಗಿ ಕಾಣಲ್ಲ. ಬದಲಾಗಿ ಆ ನಮ್ಮ ಅತ್ಯಂತ ಪ್ರಭಾವಿ ನಾಯಕನ ಅಸ್ತಿತ್ವವನ್ನೇ ಸಹಸದ ಪಕ್ಷ ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಳ್ತಾ ಇದೆ ಅನ್ನೋ ಸಂದೇಶ ರವಾನೆಯಾಗತ್ತೆ. ಸಮುದಾಯದ ನಾಯಕತ್ವವನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕಲಾಗ್ತಿದೆ ಅನ್ನೋ ಫೀಲಿಂಗ್. ಎಕ್ಸಾಕ್ಟ್ಲಿ. ಅದೇ ಆಕ್ರೋಶವೇ ಸುಭಾನ್ ಖಾನ್ ಅವರ ಎಚ್ಚರಿಕೆಯ ಹಿಂದಿರೋ ಅಸಲಿ ಕಾರಣ. ಒಮ್ಮೆ ಇಂತಹ ಭಾವನಾತ್ಮಕ ಅಸಮಾಧಾನ ಸ್ಫೋಟಗೊಂಡ್ರೆ ಅದು ಪಕ್ಷದ ನಿಷ್ಠೆಯನ್ನ ಸುಲಭವಾಗಿ ಮೀರಿ ನಿಲ್ಲುತ್ತೆ. ಇದು ನಿಜಕ್ಕೂ ಆಸಕ್ತಿದಾಯಕ. ಒಂದು ಯಂತ್ರದ ಸಣ್ಣ ನಟ್ ಬೋಲ್ಟ್ ಸಡಿಲವಾದರೆ ಇಡೀ ಯಂತ್ರ ನಿಂತೋಗೋ ಹಾಗೆ. ಆದರೆ ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ.
ಹೌದು, ಮುಂದಿನ ಪ್ಲಾನ್ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಅಸಮಾಧಾನ ಕೇವಲ ಎಚ್ಚರಿಕೆಗಳಿಗೆ ಸೀಮಿತ ಆಗಿಲ್ಲ. ವರದಿಗಳ ಪ್ರಕಾರ ಈ ವಿಶ್ವ ಮುಸ್ಲಿಂ ಪರಿಷತ್ ಈಗ ಕೇವಲ ಮುಸ್ಲಿಂಗರಿಗೆ ಸೀಮಿತ ಆಗಿ ಉಳಿದದೆ ಎಲ್ಲಾ ಶೋಷಿತ ಸಮುದಾಯಗಳನ್ನು ಒಳಗೊಂಡ ಒಂದು ಹೊಸ ರಾಜಕೀಯ ಪಕ್ಷವನ್ನಾಗಿ ರೂಪಿಸುವ ಬೃಹತ್ ಯೋಜನೆಯಲ್ಲಿದೆ ಅಂತೆ. ಅದೇ ನೋಡಿ, ಇದು ಬಹಳ ದೊಡ್ಡ ಟ್ವಿಸ್ಟ್. ಹೌದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರದ ಮೂಲ ಅಡಿಪಾಯವೇ ಈ ಅಹಿಂದ, ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗ. ಈಗ ಇದೇ ಅಹಿಂದ ವರ್ಗವನ್ನ ಕಾಂಗ್ರೆಸ್ ವಿರುದ್ಧವೇ ಅಸ್ತ್ರವಾಗಿ ಬಳಸುವ ತಂತ್ರಗಾರಿಕೆ ನಡೀತಾ ಇದೆ. ಜಮೀರ್ ಅಹ್ಮದ್ ಅವರನ್ನ ಇದರ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಬೃಹತ್ ಸಮಾವೇಶ ನಡೆಸುವ ಪ್ಲಾನ್ ಇದೆ ಅಂತ ಮೂಲಗಳು ಹೇಳ್ತಿವೆ. ಇದನ್ನ ನಾವು ಬೃಹತ್ತರ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಇದು ಈ ಇಡೀ ವಿದ್ಯಮಾನದ ಅತ್ಯಂತ ನಿರ್ಣಾಯಕ ಘಟ್ಟ ಅಂತ ಹೇಳ್ಬೋದು. ಹೇಗೆ? ಈಗ ನೋಡಿ, ಅಹಿಂದ ಅನ್ನೋದು ದಶಕಗಳ ಕಾಲ ಕಟ್ಟಿದ ಒಂದು ಸಾಮಾಜಿಕ ಮತ್ತು ರಾಜಕೀಯ ಒಕ್ಕೂಟ. ಹೌದು ಹೌದು. ಅದ್ರಲ್ಲಿರೋ ಆ ಅಕ್ಷರ ಅಂದ್ರೆ ಅಲ್ಪಸಂಖ್ಯಾತರು ಅವರು ಹೊರಬಂದು ಹಿಂದುಳಿದ ಹಾಗೂ ದಲಿತರನ್ನು ಸೇರಿಸಿಕೊಂಡು ತಾವೇ ಒಂದು ಸ್ವತಂತ್ರ ಶಕ್ತಿಯಾಗಲು ಹೊರಟರೆ ಅದು ಸಾಂಪ್ರದಾಯಿಕ ಪಕ್ಷಗಳಿಗೆ ಅಸ್ತಿತ್ವದ ಭೀತಿಯನ್ನ ಹುಟ್ಟುಹಾಕತ್ತೆ. ಅದರ ಪ್ರಾಮಾಣಿಕವಾಗಿ ಹೇಳಿ ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿಯಂತಹ ಪಕ್ಷಗಳು ದಶಕಗಳಿಂದ ಬೇರೂರಿರುವ ಬೃಹತ್ ಮರಗಳು. ಅವುಗಳಿಗೆ ಸಡ್ಡು ಹೊಡೆಯೋಕೆ ರಾತ್ರೋರಾತ್ರಿ ಹೊಸ ಪಕ್ಷ ಕಟ್ಟುವುದು, ಅದು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಜಕ್ಕೂ ಸಾಧ್ಯವೇ? ಅಂದ್ರೆ ಇದು ಕೇವಲ ರಾಷ್ಟ್ರೀಯ ಪಕ್ಷಗಳನ್ನ ಹೆದರಿಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಒಂದು ತಂತ್ರ ಅನಿಸ್ತಾ ಇಲ್ವಾ ನಿಮ್ಗೆ? ಮೇಲ್ನೋಟಕ್ಕೆ ಇದು ಕೇವಲ ಒಂದು ಬೆದರಿಕೆ ಅಥವಾ ಅಸಾಧ್ಯವಾದ ಯೋಜನೆ ಅಂತ ಅನ್ಸ್ಬೋದು. ಆದ್ರೆ ನಾವು ಚುನಾವಣಾ ತಂತ್ರಗಾರಿಕೆಯ ಒಳಹೊಕ್ಕು ನೋಡಿದಾಗ ಆ ಬೇರೆದೇ ಲೆಕ್ಕಾಚಾರ ತೆರೆದುಕೊಳ್ಳುತ್ತೆ. ಅಂದ್ರೆ ಹೊಸ ಪಕ್ಷ ಕಟ್ಟಿ ರಾತ್ರೋರಾತ್ರಿ ಬಹುಮತ ಪಡೆದು ಸರ್ಕಾರ ರಚಿಸೋದು ಅವರ ಗುರಿ ಆಗಿರ್ಲಿಕ್ಕಿಲ್ಲ. ರಾಜಕಾರಣದಲ್ಲಿ ಗೆಲ್ಲೋದು ಮಾತ್ರವೇ ಸಾಧನೆ ಅಲ್ಲ ಗೊತ್ತಾ, ಎದುರಾಳಿಯನ್ನೋ ಸೋಲಿಸುವ ಶಕ್ತಿ ಹೊಂದುವುದು ಕೂಡ ಅತ್ಯಂತ ಪ್ರಬಲವಾದ ಅಸ್ತ್ರ. ಓಹೋ, ವೋಟ್ ಡಿವೈಡ್ ಮಾಡೋದಂತನಾ? ಎಕ್ಸಾಕ್ಟ್ಲಿ. ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಒಂದು ಕ್ಷೇತ್ರದಲ್ಲಿ ಗೆಲುವಿನ ಅಂತರ ಕೇವಲ 5 ಅಥವಾ 10 ಸಾವಿರ ಮತಗಳು ಇರುತ್ತೆ ಅಂದುಕೊಳ್ಳಿ. ಈ ಹೊಸ ಪರಿಷತ್ ಅಹಿಂದ ಮತಬ್ಯಾಂಕ್ನ ಕೇವಲ 10% ಮತಗಳನ್ನು ವಿಭಜಿಸಿದ್ರೂ ಸಾಕು, ಸಾಂಪ್ರದಾಯಿಕವಾಗಿ ಆ ಮತಗಳನ್ನೇ ನೆಚ್ಚಿಕೊಂಡಿದ್ದ ಕಾಂಗ್ರೆಸ್ನಂಥ ದೊಡ್ಡ ಪಕ್ಷದ ಸೋಲು ಖಚಿತ ಆಗುತ್ತೆ. ರೈಟ್. ಸೊ ಇದು ಕೇವಲ ಗೆಲ್ಲುವ ತಂತ್ರವಲ್ಲ, ಬದಲಾಗಿ ನಮ್ಮ ಬೆಂಬಲವಿಲ್ಲದೆ ನೀವು ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಅಂತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸುವ ತಂತ್ರಗಾರಿಕೆ ಇದು. ಅರ್ಥ ಆಯ್ತು. ಇದೊಂಥರ ಕಾರ್ಪೊರೇಟ್ ವಲಯದಲ್ಲಿ ಹೊಸ ಕಂಪನಿಯೊಂದು ಮಾರುಕಟ್ಟೆಗೆ ಬಂದು ಲಾಭ ಮಾಡದೇ ಇದ್ದರೂ ದೊಡ್ಡ ಕಂಪನಿಯ ಷೇರುಗಳು ಕುಸಿಯುವಂತೆ ಮಾಡುವ ತಂತ್ರದ ಹಾಗೆ. ಹೌದು, ಎಕ್ಸಾಕ್ಟ್ಲಿ ಅದೇ. ಸರಿ, ಈ ಒಡಕಿನ ಪರಿಸ್ಥಿತಿಯನ್ನ ಮತ್ತಷ್ಟು ಜಟಿಲ ಮಾಡ್ತಿರೋದು ಕೇವಲ ಜಮೀರ್ ವಿಚಾರ ಮಾತ್ರ ಅಲ್ಲ. ಬೇರೆ ನಾಯಕರ ವಿಚಾರ ಕೂಡ ಇದೆ ಅಲ್ವಾ? ಹೌದು. ಪಕ್ಷದ ಇತರ ಹಿರಿಯ ನಾಯಕರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯೂ ಇದಕ್ಕೆ ಕಾರಣ. ವರದಿಗಳ ಪ್ರಕಾರ ಹಿರಿಯ ನಾಯಕ ಕೆ. ಅಬ್ದುಲ್ ಜಬ್ಬಾರ್ ಅವರನ್ನ ಅಲ್ಪಸಂಖ್ಯಾತರ ಘಟಕದಿಂದ ಮಾತ್ರವಲ್ಲ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆಸಲಾಗಿದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಜೊತೆಗೆ ದಕ್ಷಿಣ ಕ್ಷೇತ್ರದ ವಿದ್ಯಮಾನಗಳಿಗೂ ಯಾವುದೇ ಸಂಬಂಧವೇ ಇಲ್ಲದಿದ್ದರೂ ನಸೀರ್ ಅಹ್ಮದ್ ಅವರಿಂದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಬಲವಂತವಾಗಿ ರಾಜೀನಾಮೆ ಪಡೆಯಲಾಗಿದೆ. ಇದು ಆಂತರಿಕ ರಾಜಕೀಯದ ಸ್ಪಷ್ಟ ಪ್ರತಿಬಿಂಬ. ಅದೇ ನೋಡಿ, ದಾವಣಗೆರೆ ದಕ್ಷಿಣದಂತಹ ಮಹತ್ವದ ಉಪಚುನಾವಣೆ ನಡೀತಾ ಇರುವಾಗ, ಪ್ರತಿ ಮತವೂ ನಿರ್ಣಾಯಕ ಆಗಿರುವಾಗ ತನ್ನದೇ ಪಕ್ಷದ ಹಿರಿಯ ನಾಯಕರನ್ನ ಹೀಗೆ ಮೂಲೆಗುಂಪು ಮಾಡೋದು ಎಂತಹ ರಾಜಕೀಯ ತಂತ್ರ? ನಿಜ. ಇದರಿಂದ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಉಂಟು ಮಾಡುವುದಿಲ್ಲವೇ? ನೀವು ಹೇಳ್ತಾ ಇರೋ ನಷ್ಟದ ಲೆಕ್ಕಾಚಾರ ಬಹಳ ತಾರ್ಕಿಕವಾಗಿದೆ. ಆದ್ರೆ ಪಕ್ಷದ ಆಂತರಿಕ ಮೇಲಾಟಗಳಿದೆಯಲ್ಲ, ಅದು ತರ್ಕವನ್ನು ಮೀರಿ ನಡೆಯುತ್ತೆ. ಅಂದ್ರೆ ಇದರ ಹಿಂದೆ ಬೇರೇನೋ ಲೆಕ್ಕಾಚಾರ ಇದೆ ಅಂತಾನಾ? ಹೌದು. ಸುಭಾನ್ ಖಾನ್ ಅವರ ನೇರ ಆರೋಪದ ಪ್ರಕಾರ ಈ ಎಲ್ಲಾ ಘಟನೆಗಳ ಹಿಂದೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಶಿಫಾರಸು ಮತ್ತು ಪಿತೂರಿ ಇದೆ. ಇದು ಪಕ್ಷದ ಒಳಗಿನ ಬಣರಾಜಕೀಯದ ಸ್ವರೂಪವನ್ನು ಬಿಚ್ಚಿಡುತ್ತೆ. ಉಪಚುನಾವಣೆ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಆ ಪಕ್ಷದೊಳಗೆ ಯಾರು ಹೆಚ್ಚು ಪ್ರಬಲರು, ಯಾರ ಮಾತು ನಡೆಯುತ್ತೆ ಅಂತ ಸಾಬೀತುಪಡಿಸುವ ಅಹಮ್ಮಿನ ಸಂಘರ್ಷ ಇದು. ಓಹ್, ಅಂದ್ರೆ ಹಡಗು ಮುಳುಗುತ್ತಿರುವಾಗ
ಹಡಗನ್ನ ಉಳಿಸುವ ಬದಲು ಲೈಫ್ ಜಾಕೆಟ್ ಯಾರಿಗೆ ಸೇರಬೇಕು ಅಂತ ನಾವಿಕರು ಕಾದಾಡ್ತಿರುವ ಹಾಗಿದೆಯಲ್ವೇ? ಅಕ್ಷರಶಃ ಹೌದು. ಆಂತರಿಕ ಪೈಪೋಟಿಯಲ್ಲಿ ವ್ಯಕ್ತಿಗತ ದ್ವೇಷಗಳು ಪಕ್ಷದ ಸಾಂಸ್ಥಿಕ ಭದ್ರತೆಗೆ ಹೇಗೆ ಮಾರಕವಾಗುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ರೈಟ್. ಉಪಚುನಾವಣೆಯ ಹೊಸ್ತಿಲಲ್ಲಿ ಸಮುದಾಯದ ಹಿರಿಯ ನಾಯಕರನ್ನ ಸಾರ್ವಜನಿಕವಾಗಿ ಅವಮಾನಿಸಿದರೆ ಆ ಸಮುದಾಯದಲ್ಲಿ ಹುಟ್ಟುವ ಅಭದ್ರತೆ ಪಕ್ಷದ ಮತಬ್ಯಾಂಕನ್ನ ನೇರವಾಗಿ ಕರಗಿಸುತ್ತೆ. ಆದ್ರೆ ಈ ಬಣ ರಾಜಕೀಯ ಆ ಸತ್ಯವನ್ನೇ ಮರೆಮಾಚುತ್ತೆ. ಖಂಡಿತ. ಈಗ ಈ ಎಲ್ಲ ಆಂತರಿಕ ಕಚ್ಚಾಟಗಳು ಮತ್ತು ರಾಜಕೀಯ ಲೆಕ್ಕಾಚಾರಗಳು ದಾವಣಗೆರೆ ದಕ್ಷಿಣದ ಮೈದಾನದಲ್ಲಿ ಹೇಗೆ ನಾಟಕೀಯವಾಗಿ ಪ್ರದರ್ಶನಗೊಂಡವು ಅನ್ನೋದರತ್ತ ಗಮನ ಹರಿಸೋಣ. ಹೌದು, ಆ ನಾಮಪತ್ರದ ಹೈಡ್ರಾಮಾ. ಎಕ್ಸಾಕ್ಟ್ಲಿ. ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರ ಸಲ್ಲಿಕೆಯ ಪ್ರಹಸನವನ್ನೇ ತೆಗೆದುಕೊಳ್ಳಿ. ಆರಂಭದಲ್ಲಿ ಇದರ ಹಿಂದೆ ಬೇರೆ ನಾಯಕರ ಕೈವಾಡವಿದೆ ಅಂತಲೇ ಹೇಳಲಾಗಿತ್ತು. ಆದರೆ ವರದಿಗಳು ಸ್ಪಷ್ಟಪಡಿಸುವಂತೆ ಇದರ ಹಿಂದೆ ಇರೋದು ಬರೋಬ್ಬರಿ 40 ವರ್ಷಗಳ ವೈಯಕ್ತಿಕ ಗೆಳೆತನ. ಹೌದು ಹೌದು. ಸುಭಾನ್ ಖಾನ್ ಅವರೇ ಸಾದಿಕ್ಗೆ ಸ್ಫೂರ್ತಿ ತುಂಬಿ ತಮ್ಮ ಸ್ವಂತ ಹಣದಿಂದ ಠೇವಣಿ ಕಟ್ಟಿಸಿ ನಾಮಪತ್ರ ಸಲ್ಲಿಸಿದ್ರು. ಆದರೆ ನಂತರ ಏನಾಯ್ತು? ಕಾಂಗ್ರೆಸ್ ನಾಯಕರ ತೀವ್ರ ಒತ್ತಡದಿಂದಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆದು ಯೂಟರ್ನ್ ಹೊಡೆದ್ರು. ಇಲ್ಲಿ ನಾವು ಗಮನಿಸಬೇಕಾದ್ದು ಆ ರಾಜಕಾರಣದಲ್ಲಿ ಸಾಮಾನ್ಯ ಕಾರ್ಯಕರ್ತ ಅಥವಾ ಸ್ಥಳೀಯ ಮುಖಂಡನೊಬ್ಬ ಎದುರಿಸುವ ಅಸಹಾಯಕತೆಯನ್ನ. ಹೌದು, ಪ್ರೆಷರ್ ತಡೆಯೋದ್ ಕಷ್ಟ. ನಿಜ. ಒಂದೆಡೆ 40 ವರ್ಷಗಳ ಸ್ನೇಹ ಮತ್ತು ಬೆಂಬಲ, ಇನ್ನೊಂದೆಡೆ ಭವಿಷ್ಯದ ರಾಜಕೀಯ ಉಳಿವು ಮತ್ತು ಮೇಲಿನ ಹಂತದ ನಾಯಕರ ಒತ್ತಡ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ನಿಷ್ಠೆಗಳು ವ್ಯವಸ್ಥೆಯ ಬಲದ ಮುಂದೆ ಹೇಗೆ ಮಂಡಿಯೂರುತ್ತವೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ಆದ್ರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಅಸ್ಲಿ ರಾಜಕೀಯ ನಾಟಕ ಶುರುವಾಗಿದ್ದೇ ಆಮೇಲೆ. ಅಂದ್ರೆ ಆ ಊಟದ ವಿಚಾರ ಅಲ್ವಾ? ಹೌದು. ಉಪಚುನಾವಣೆಯ ಕಾವು ಏರುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇಡೀ ಸಚಿವ ಸಂಪುಟವೇ ದಾವಣಗೆರೆಯಲ್ಲಿ ಬೀಡುಬಿಟ್ಟಿತ್ತು. ಈ ಸಂದರ್ಭದಲ್ಲಿ ನಡೆದ ಒಂದು ಘಟನೆ ಆ ಸಮುದಾಯದ ಆಕ್ರೋಶದ ಕಟ್ಟಿ ಒಡೆಯುವಂತೆ ಮಾಡಿತು. ಮುಖ್ಯಮಂತ್ರಿಗಳು ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದ ಉಚ್ಚಾಟಿತ ನಾಯಕ ಜಬ್ಬಾರ್ ಅವರ ಮನೆಗೆ ಭೇಟಿ ನೀಡಲೇ ಇಲ್ಲ. ಬದಲಾಗಿ ಯಾರು ನಾಮಪತ್ರ ಸಲ್ಲಿಸಿ ನಂತರ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಯೂಟರ್ನ್ ಹೊಡೆದಿದ್ದರಲ್ಲ, ಅದೇ ಸಾದಿಕ್ ಪೈಲ್ವಾನ್ ಅವರ ಮನೆಯಲ್ಲಿ ಊಟ ಮಾಡಿದ್ರು. ಇದು ಬಹಳ ಸೆನ್ಸಿಟಿವ್ ವಿಚಾರ. ಹೌದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ರಾಜಕೀಯದಲ್ಲಿ ಇಂತಹ ಸಂಕೇತಗಳ ಮಹತ್ವ ಎಷ್ಟಿರುತ್ತೆ? ಇದು ಕೇವಲ ಒಂದು ಊಟದ ವಿಚಾರವೋ ಅಥವಾ ಇದರಲ್ಲಿ ಆಳವಾದ ಸಂದೇಶ ಅಡಗಿದೆಯೋ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ರಾಜಕೀಯದಲ್ಲಿ ಒಂದು ಸಣ್ಣ ಭೇಟಿ ಅಥವಾ ಒಂದು ಊಟ ಕೂಡ 1000 ಭಾಷಣಗಳಿಗಿಂತ ಹೆಚ್ಚು ಮಾತಾಡುತ್ತೆ. ರಾಜಕೀಯ ವಿಶ್ಲೇಷಣೆಯಲ್ಲಿ ನಾವಿದನ್ನ ಆಪ್ಟಿಕ್ಸ್ ಅಂತ ಕರಿತೀವಿ. ಮುಖ್ಯಮಂತ್ರಿಗಳು ಯಾರ ಮನೆಯಲ್ಲಿ ಊಟ ಮಾಡ್ತಾರೆ, ಯಾರನ್ನ ಭೇಟಿಯಾಗುತ್ತಿಲ್ಲ ಅನ್ನೋದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ, ಅದು ಪಕ್ಷದ ಅಧಿಕೃತ ರಾಜಕೀಯ ನಿಲುವು. ರೈಟ್. ದಶಕಗಳಿಂದ ನಿಷ್ಠೆಯಿಂದಿದ್ದ ಹಿರಿಯ ನಾಯಕನನ್ನು ನಿರ್ಲಕ್ಷಿಸಿ ಬಂಡಾಯವೆದ್ದವರ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿದರೆ ಪಕ್ಷದ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ? ನಿಮ್ಮ ನಿಷ್ಠೆಗೆ ಬೆಲೆ ಇಲ್ಲ, ಬಂಡಾಯವೆದ್ದರಷ್ಟೇ ಮನ್ನಣೆ ಸಿಗುತ್ತದೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಸರಿಯಾಗಿ ಹೇಳಿದಿರಿ. ಇದೇ ಕಾರಣಕ್ಕೆ ಸಮುದಾಯ ಇದನ್ನ ತಮಗೆ ಮಾಡಿದ ಅತಿ ದೊಡ್ಡ ಅಪಮಾನ ಅಂತ ವಿಶ್ಲೇಷಣೆ ಮಾಡ್ತಾ ಇರೋದು. ಖಂಡಿತ. ಮನೆಯ ಹಿರಿಯರನ್ನು ಬಿಟ್ಟು ವಿರೋಧಿ ಬಣದ ಮನೆಯಲ್ಲಿ ಊಟ ಮಾಡುವ ಈ ನಡೆ ಇದೆಯಲ್ಲ, ಇದು ಸಮುದಾಯದ ನಡುವೆ ಸೃಷ್ಟಿಸುವ ಮಾನಸಿಕ ಅಂತರ ಬಹಳ ದೊಡ್ಡದು. ನಾಯಕರ ಇಂತಹ ಸಣ್ಣ ನಿರ್ಲಕ್ಷ್ಯಗಳು ಅಥವಾ ಸಾಂಕೇತಿಕ ನಡೆಗಳೇ ಮುಂದೊಂದು ದಿನ ಇಡೀ ಸಮುದಾಯದ ಅಸಮಾಧಾನಕ್ಕೆ ತುಪ್ಪ ಸುರಿಯುತ್ತವೆ ಅನ್ನೋದನ್ನು ನಾವು ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀವಿ. ಹೌದು. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹೇಗೆ ಕಾಂಗ್ರೆಸ್ ಮತ್ತು ಅದರ ಅತ್ಯಂತ ಬಲವಾದ ಮುಸ್ಲಿಂ ಮತಬ್ಯಾಂಕ್ ನಡುವಿನ ಕಂದಕವನ್ನು ತೆರೆದಿಟ್ಟಿದೆ ಅನ್ನೋದನ್ನ ನಾವು ವಿವರವಾಗಿ ನೋಡಿದೆವು. ನಿಜ. 2028ರ ಚುನಾವಣೆಗಳ ಕುರಿತಾದ ಖಡಕ್ ಎಚ್ಚರಿಕೆ ಇರಬಹುದು, ಆ ಅಹಿಂದ ಅಸ್ತ್ರವನ್ನು ಪಕ್ಷದ ವಿರುದ್ಧವೇ ಬಳಸುವ ಹೊಸ ಕಾರ್ಯತಂತ್ರ ಇರಬಹುದು, ಅಥವಾ ಹಿರಿಯ ನಾಯಕರ ಆಂತರಿಕ ಮೇಲಾಟಗಳು ಮತ್ತು ಈ ಆಪ್ಟಿಕ್ಸ್ನ ವೈಫಲ್ಯ. ಇವೆಲ್ಲವೂ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದ ದಿಕ್ಕನ್ನೇ ಮುಂಬರುವ ದಿನಗಳಲ್ಲಿ ಬದಲಿಸುವ ಸ್ಪಷ್ಟ ಸೂಚನೆ ನೀಡ್ತಾ ಇವೆ. ಹೌದು. ಸಣ್ಣ ಬಿರುಕುಗಳು ದೊಡ್ಡ ಕಂದಕಗಳಾಗಿ ನಂತರ ಪ್ರಪಾತಗಳಾಗಿ ಮಾರ್ಪಡುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಯಾವುದೇ ರಾಜಕೀಯ ವ್ಯವಸ್ಥೆಗೆ ಅನಿವಾರ್ಯ. ಅಹಿಂದ ಎಂಬ ಶಕ್ತಿಯೇ ಮೂಲ ಪಕ್ಷದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳನ್ನಂತೂ ಖಂಡಿತ ನಿರ್ಲಕ್ಷಿಸುವಂಟಿಲ್ಲ. ಖಂಡಿತ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೀವಿ,
ಇವೆಲ್ಲವೂ ಕೇವಲ ಮೂಲ ವರದಿಗಳಲ್ಲಿರುವ ಮಾಹಿತಿಗಳು ಮತ್ತು ನಾಯಕರ ಹೇಳಿಕೆಗಳೇ ಹೊರತು ಇದರಲ್ಲಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧದ ನಿಲುವು ನಮ್ಮದಲ್ಲ. ನಾವು ಕೇವಲ ಲಭ್ಯವಿರುವ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಎಕ್ಸಾಕ್ಟ್ಲಿ. ಈಗ ಈ ಎಲ್ಲಾ ವಿಚಾರಗಳನ್ನ ಬದಿಗಿಟ್ಟು ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಕರ್ನಾಟಕದ ರಾಜಕಾರಣದಲ್ಲಿ ದಶಕಗಳಿಂದ ಬೇರೂರಿರುವ ಸಾಂಪ್ರದಾಯಿಕ ಪಕ್ಷಗಳು ಆ ಅಹಿಂದಾದಂತಹ ನಿರ್ಣಾಯಕ ಮತಬ್ಯಾಂಕ್ಗಳನ್ನ ಕೇವಲ ತಮ್ಮ ಬೆಂಬಲ ನೆಲೆಗಳೆಂದೇ ಭಾವಿಸಿವೆ. ಆದರೆ ಆ ಮತಬ್ಯಾಂಕ್ಗಳು ತಮ್ಮದೇ ಆದ ಸ್ವತಂತ್ರ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳಲು ಹೊರಟರೆ ಈ ಸಾಂಪ್ರದಾಯಿಕ ಪಕ್ಷಗಳು ಭವಿಷ್ಯದಲ್ಲಿ ಹೇಗೆ ಬದುಕುಳಿಯಬಲ್ಲವು? ನಿಷ್ಠೆ ಮತ್ತು ಸ್ವ-ಅಸ್ತಿತ್ವದ ಈ ಹೋರಾಟದಲ್ಲಿ ಅಂತಿಮ ಗೆಲುವು ಯಾರದು? ಬಹಳ ದೊಡ್ಡ ಪ್ರಶ್ನೆ ಇದು. ಹೌದು, ಇದು ಎಲ್ಲರೂ ಯೋಚಿಸಬೇಕಾದ ವಿಚಾರ. ಈ ಬಗ್ಗೆ ಆಳವಾಗಿ ಯೋಚಿಸಿ. ಈ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಈ ಹುಡುಕಾಟ ಹೀಗೇ ಮುಂದುವರಿಯಲಿ.